ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಅಮ್ಮ ಬಂದಿದ್ದರು, ದೇವಸ್ಥಾನಕ್ಕೆ ಹೋಗಿದ್ರಂತೆ. ಸೊ ಹಾಗಾಗಿ ಪ್ರಸಾದ ಕೊಟ್ಟು ಬರೋಣ ಅಂತ. ಹಾಗೆ ಬರುವಾಗ ಕೆಲವೊಂದಷ್ಟು ತಿಂಡಿಗಳು ನಮ್ಗೆ ಇಷ್ಟ ಆಗುವಂಥದ್ದನ್ನು ಮಾಡ್ಕೊಂಡು ಬಂದಿದ್ದರು. ಹಾಗೆ ನಮ್ಮಮ್ಮಗೋಸ್ಕರ ಏನು ಸ್ಪೆಷಲ್ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ರೆಸಿಪಿ ಸಹ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿನೆಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ರುಬ್ಕೋತಾ ಇದ್ದೀನಿ. ಇವಾಗ ಚಳಿ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ರುಬ್ಬಿಟ್ಕೋಬೇಕಾಗತ್ತೆ. ಕೆಲವೊಂದು ಸಾರಿ ಲೇಟಾಗಿ ರುಬ್ಬಿದ್ರೂ ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಆಲ್ರೆಡಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ನಾನು ಇದನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ರೈಸ್ನ ಹಾಕ್ತೀನಿ ರುಬ್ಬಿಟ್ರೆ ಏನಾಗುತ್ತೆ, ಬೆಳಿಗ್ಗೆ ಅಷ್ಟರಲ್ಲಿ ಅಷ್ಟೊಂದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರೋದಿಲ್ಲ. ಅಂದರೆ ಈ ಹಿಟ್ಟು ಉದುಗ್ ಬರುತ್ತೆ ಅಂತಾರಲ್ವ, ಆ ಥರ ಎಲ್ಲ ಆಗಿರೋದಿಲ್ಲ. ಅಂದರೆ ಚಳಿ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಅದಕ್ಕೋಸ್ಕರ ರುಬ್ಬುವಾಗ ಸ್ವಲ್ಪ ಅನ್ನನ ಹಾಕಿ ರುಬ್ಕೊಳ್ಳೋದ್ರಿಂದ ನಾವು ಎಷ್ಟೇ ಲೇಟಾಗಿ ಹಿಟ್ಟನ್ನು ರುಬ್ಬಿದ್ರೂ ಕೂಡ ಬೆಳಿಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಹಿಟ್ಟು ಉದುಗ್ ಬಂದಿರುತ್ತೆ. ಅದು ಇಡ್ಲಿ ಹಿಟ್ಟಾಗಿರ್ಬೋದು, ಹಾಗೆ ದೋಸೆ ಹಿಟ್ಟಾಗಿರ್ಬೋದು, ಎರಡಕ್ಕೂ ಕೂಡ ರೈಸ್ನ ಹಾಕಿ ರುಬ್ಕೋತೀನಿ ನಾನು ಈ ನಡುವೆ ಅಂತೂ. ಯಾಕೆಂದರೆ ಕೆಲವೊಂದು ಸಾರಿ ಲೇಟಾಗಿ ರುಬ್ಬಿರ್ತೀನಿ, ಕೆಲವೊಂದು ಸಾರಿ ಬೇಗ ರುಬ್ಬಿರ್ತೀನಿ. ಚಳಿಗೆ ನೀಟಾಗಿ ಉದುಗ್ ಬರೋದಿಲ್ಲ ಅಂತ ಈ ಥರ ಮಾಡ್ಕೋತೀನಿ. ಬೇಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.
ಇವಾಗ ಹಿಟ್ಟನ್ನೆಲ್ಲ ರುಬ್ಬಿದ್ದಾಗಿದ ನಂತರ ಇವಾಗಲೇ ಉಪ್ಪನ್ನು ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಟ್ಟಿರ್ತೀವಲ್ವ ಅದ್ರ ಮೇಲೆ ಇನ್ನೊಂದು ವೆಯ್ಟ್ ಆಗಿರುವಂಥದ್ದನ್ನು ಏನಾದ್ರೂ ಇಟ್ಟು ಈ ಒಲೆ ಪಕ್ಕನೇ ಇಟ್ಕೊಂಡಿರ್ತೀನಿ ಸಮ್ಟೈಮ್ಸ್, ಏಕೆಂದರೆ ಸ್ವಲ್ಪ ಹೀಟ್ ಆಗ್ತಾ ಇದ್ದಂಗೆ ಫರ್ಮೆಂಟೇಷನ್ ಚೆನ್ನಾಗಾಗಲಿ ಅನ್ನೋ ಕಾರಣಕ್ಕೆ. ಅದೆಲ್ಲ ಕೂಡ ರೆಡಿಯಾಗಿದ್ದಾಯಿತು. ಇವಾಗ ಕಾಜು ಪನ್ನೀರ್ ಮಸಾಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮಂಗೆ ಪನ್ನೀರ್ ರೆಸಿಪೀಸ್ ಅಂದರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ 1-2ರಿಂದ 3 ನಂತರ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ನೀರನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಗೆಯೇ ಗೋಡಂಬಿ 1 ಮುಷ್ಟಿಯಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇವೆರಡೇ ಪದಾರ್ಥ ಸಾಕು ಮಸಾಲೆನ ರುಬ್ಕೊಳ್ಳೋದಕ್ಕೆ. ಇನ್ನು ಯಾವುದೇ ಥರ ಎಕ್ಸ್ಟ್ರಾ ಐಟಮ್ಸ್ಗಳನ್ನ ಹಾಕಿ ರುಬ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಇದನ್ನು ಬೇಯೋದಕ್ಕೆ ಇಟ್ಕೊಂಡು ಇನ್ನೊಂದು ಸೈಡಲ್ಲಿ ಈರುಳ್ಳಿ ಟೊಮ್ಯಾಟೋನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಅದ್ರ ಜೊತೆ ಗೋಡಂಬಿ. ಇದಿಷ್ಟು ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಮಸಾಲ. ಹಾಗೆಯೇ ಈರುಳ್ಳಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ. ಇದನ್ನು ಒಗ್ಗರಣೆಗೆ ಹಾಕೋತೀವಲ್ವ ಆ ಟೈಮ್ನಲ್ಲಿ ಹಾಕ್ಕೊಳ್ಳೋದಕ್ಕೆ. ಇವಾಗ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ಸಾಕಾಗುತ್ತೆ, ದೊಡ್ಡ ಸೈಜ್ ಆದರೆ 1 ಸಾಕಾಗುತ್ತೆ. ಹಾಗೆ 2 ಹುಳಿ ಟೊಮ್ಯಾಟೊ, ಇದನ್ನು ಕೂಡ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಕಟ್ ಮಾಡಿ ಆದ್ರೂ ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಟೊಮ್ಯಾಟೊ ಪ್ಯೂರಿ ಥರ ಮಾಡಿಕೊಂಡು ಸಹ ಸೇರಿಸ್ಕೋಬೋದು. ನಾನು ಎರಡನ್ನೂ ಕೂಡ ಕಟ್ ಮಾಡಿ ಸೇರಿಸ್ಕೋತೀನಿ. ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಹಾಗೆಯೇ ಇವಾಗ ಪನ್ನೀರ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಪನ್ನೀರ್ನ ನಾವು ಉದ್ದುದಾಗಿ ಕಟ್ ಮಾಡಿದ್ದೆ ಅಲ್ವಾ, ಆ ಥರ ಸಹ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ನಾರ್ಮಲಾಗಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಪನ್ನೀರ್ನ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೋತೀವಲ್ವ, ಆ ಥರ ಸಹ ಮಾಡ್ಕೋಬೋದು. ಹಾಗೆಯೇ ಇನ್ನೊಂದು ಸೈಡಲ್ಲಿ ಹಸಿಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಷ್ಟನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವು ಬೇಯೋದಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಈರುಳ್ಳಿ ಮತ್ತು ಗೋಡಂಬಿ, ಅದು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇನ್ನೊಂದು ಸೈಡಲ್ಲಿ ಹಾಲನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಟೀ ಮಾಡ್ಕೊಳ್ಳೋಣ ಅಂತ. ಅದನ್ನು ಫ್ಲೇಮ್ನ ಆಫ್ ಮಾಡಿ ನೀರನ್ನೆಲ್ಲ ಬಸ್ದು ಅದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದ ನಂತರ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಕೂಲ್ ಆಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಕಲಸಿಟ್ಟು ಅದನ್ನು ರುಬ್ಬಿಟ್ಕೊಂಡು ಈ ಪನ್ನೀರ್ ಕಾಜು ಮಸಾಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಈ ಪನ್ನೀರ್ ಕಾಜು ಮಸಾಲ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಸುಲಭ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡುವಂಥದ್ದು. ನಾರ್ಮಲ್ ಆಗಿ ಪನ್ನೀರ್ ರೆಸಿಪೀಸ್ ಮಾಡ್ತಾನೆ ಇರ್ತೀವಲ್ವ, ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲಂತೂ ಗೋಡಂಬಿ ಇಷ್ಟಪಡೋರ್ಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಇವಾಗ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡು ಇದನ್ನು ಕಂಪ್ಲೀಟಾಗಿ ನೆನೆಯೋದಕ್ಕೆ ಬಿಡ್ತೀನಿ. ಆವಾಗ ಸೂಪರ್ ಸಾಫ್ಟಾಗಿ ಚಪಾತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೋತೀನಿ. ಇವಾಗ ಒಂದು ಬಾಣಲಿ ಅಥವಾ ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ, ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು 1 ಮುಷ್ಟಿಯಷ್ಟು ಗೋಡಂಬಿನ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತೀನಿ. ಈ ಥರ ಫುಲ್ ಇರುವಂಥ ಗೋಡಂಬಿನಾದ್ರೂ ತೊಗೋಬೋದು, ಇಲ್ಲಾಂದರೆ ಸ್ಪ್ಲಿಟ್ ಆಗಿರುತ್ತಲ್ವ ಆ ಗೋಡಂಬಿನೂ ಸಹ ತೊಗೋಬೋದು. ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಂತರ ಅದೇ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸ್ಗಳನ್ನ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು. ಪನ್ನೀರ್ನ ಫ್ರೈ ಮಾಡಿ ಆದ್ರೂ ಸೇರಿಸ್ಕೋಬೋದು, ಇಲ್ಲ ಅಂದರೆ ಹಾಗೆ ಕೂಡ ಸೇರಿಸ್ಕೋಬೋದು. ಕೆಲವೊಂದು ಸಾರಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕೆಲವೊಂದು ಸಾರಿ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನುಕೂಲ ಆ ರೀತಿ ಮಾಡ್ಕೊಳ್ಳಿ. ನಂತರ ಅದನ್ನು ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಅದು ಕಾದಾದ ನಂತರ ಜೀರಿಗೆ, ಕಸೂರಿ ಮೇಥಿ, 1 ಏಲಕ್ಕಿ, 1 ಪುಲಾವ್ ಎಲೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನು ಕೂಡ ಸೇರಿಸ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಟೊಮ್ಯಾಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಹಾಗೆ ಬೇಗ ಕೂಡ ಬೇಯುತ್ತೆ. ಈರುಳ್ಳಿನ ಸಹ ಬೇಗ ಕೂಡ ಬೇಯುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಸಿಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಹೊತ್ತು, ಅಂದರೆ ಸಾಫ್ಟ್ ಆಗೋ ತನಕ. ಅದನ್ನು ಬೇಯಿಸ್ಕೊಂಡಿದ್ದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಎಷ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಕ್ವಾಂಟಿಟಿಯಲ್ಲಿ ಧನಿಯಾ ಪುಡಿನೂ ಕೂಡ ತೊಗೋಬೇಕು. ನಂತರ ಅರ್ಧ ಸ್ಪೂನಷ್ಟು
ಗರಂ ಮಸಾಲಾನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಸಿಮ್ನಲ್ಲೇ ಇಟ್ಕೊಂಡು. ಇದನ್ನು ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಈರುಳ್ಳಿ ಮತ್ತು ಗೋಡಂಬಿನ ಬೇಯಿಸಿ ಇಟ್ಕೊಂಡು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ, ಈ ಥರ ಕ್ರೀಮ್ ಥರ ಆಗಿರುತ್ತೆ, ವೈಟ್ ಕಲರ್ ಆಗಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗಿದೆ. ಚೆನ್ನಾಗಿ ಹೊಂದಿಸ್ಕೋಬೇಕು. ಹಾಗೆಯೇ ಚೆನ್ನಾಗಿ ಇದು ಕುದಿಬೇಕು. ನಿಮಗೆ ಬೇಕು ಅಂತಂದರೆ, ಒಳ್ಳೆ ಕಲರ್ ಬರಬೇಕು ಅಂತಂದರೆ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಸ್ವಲ್ಪ. ಆವಾಗ ರೆಡ್ಡಿಶ್ ಆಗಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಕಲರ್ ಬೇಡ ಅಂತಂದರೆ ಈ ಥರ ಸಹ ಮಾಡ್ಕೋಬೋದು, ಅಂದರೆ ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕಿ ಮಾಡ್ಕೋಬೋದು. ನಂತರ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಅದನ್ನು ಕುದಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್, ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಕೊನೆಯಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತು ಅಂದರೆ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿರುತ್ತೆ. ಇದಂತೂ ಚಪಾತಿಗೆ ಮತ್ತು ಪರೋಟಾಗಳಿಗೆ, ಬಟರ್ ನಾನ್, ಬಟರ್ ಕುಲ್ಚಾ ಇದಕ್ಕೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್. ನಾನು ಮೊದಲೇ ಹೇಳಿದಾಗೆ ಗೋಡಂಬಿನ ಇಷ್ಟಪಡೋರು ಡೆಫಿನೆಟ್ಲಿ ಈ ಪನ್ನೀರ್ ಕಾಜು ಮಸಾಲಾನ ಇಷ್ಟಪಟ್ಟೇ ಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಕೆಲವ್ರಿಗೆ ಪಿತ್ತ ಎಲ್ಲ ಜಾಸ್ತಿ ಆಗ್ತಿರುತ್ತೆ ಈ ಗೋಡಂಬಿ ಎಲ್ಲ ತಿಂದರೆ, ಅಂಥವರು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಇಷ್ಟ ಇರೋರು ಇನ್ನೂ ಜಾಸ್ತಿ ಹಾಕಿ ಸಹ ಮಾಡ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನೊಂದು ಸಾರಿ ಲಿಡ್ಡನ್ನ ಕ್ಲೋಸ್ ಮಾಡಿ ಸಿಮ್ನಲ್ಲೇ ಇಟ್ಕೊಂಡು ಇನ್ನೊಂದು 5 ನಿಮಿಷ ಕುದಿಸ್ಕೋತೀನಿ ಅಷ್ಟೇ. ಅಷ್ಟರಲ್ಲಿ ಚಪಾತಿನೂ ಕೂಡ ಲಟ್ಸಿ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಇವಾಗ ಅದನ್ನು ಕೂಡ ಬೇಯಿಸ್ಕೊಂಡು ಊಟ ಮಾಡೋದಷ್ಟೇ. ನಮ್ಮಮ್ಮಂಗಂತೂ ತುಂಬಾ ಇಷ್ಟ ಆಯಿತು, ನಮ್ಮನೇಲೂ ಕೂಡ ತುಂಬಾ ಇಷ್ಟ ಆಯಿತು. ಇದೇ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತೀರಾ ತೆಳುವಾಗಿಯೂ ಕೂಡ ಇರಬಾರ್ದು, ತೀರಾ ಗಟ್ಟಿಯಾಗಿಯೂ ಕೂಡ ಇರಬಾರ್ದು, ಕ್ರೀಮಿ ಥರ ಇರಬೇಕು. ಆವಾಗಲೇ ನೋಡೋದಕ್ಕೂ ಚೆಂದ, ಹಾಗೆ ತಿನ್ನೋದಕ್ಕೂ ಕೂಡ ಚೆಂದ. ನಾನು ಮೊದಲೇ ಹೇಳಿದಾಗೆ ಕಲರ್ ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ನೀವು ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕಿ ಒಳ್ಳೆ ಕಲರ್ ಸಹ ಬರೆಸ್ಕೋಬೋದು. ಇದಾಗಿತ್ತು ಇವತ್ತಿನ ಡಿನ್ನರ್. ಹಾಗೆಯೇ ಅಮ್ಮ ಬರೋವಾಗ ಅಂದರೆ ಪ್ರಸಾದ ತೊಗೊಂಡು ಬಂದಿದ್ರು ಅಲ್ವಾ, ಅದ್ರ ಜೊತೆ ಸ್ವಲ್ಪ ಚಿರೋಟಿನೂ ಸಹ ಮಾಡ್ಕೊಂಡು ಬಂದಿದ್ರು, ಹಾಗೆ ನಿಪ್ಪಟ್ಟು ಸಹ ಮಾಡ್ಕೊಂಡು ಬಂದಿದ್ರು. ನನಗೆ ಈ ಥರ ಚಿರೋಟಿ ಎಲ್ಲ ನೋಡಿದಾಗ, ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಊರುಗಳಲ್ಲೆಲ್ಲ ಸೀಮಂತ ಮಾಡ್ತಿದ್ರು, ಹಾಗೆ ನಾಮಕರಣ, ತೊಟ್ಲು ಶಾಸ್ತ್ರ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ, ಇಲ್ಲ ಅಂತಂದರೆ ಊರುಗಳಲ್ಲೇ ಮನೆಗಳಲ್ಲೇ ಮಾಡ್ತಾಯಿದ್ರು. ಆವಾಗೆಲ್ಲ ಬಾದಾಮ್ ಪೂರಿ ಇಲ್ಲಾಂದರೆ ಚಿರೋಟಿ ಇದೇ ಥರ ಫಂಕ್ಷನ್ಸ್ಗಳಿಗೆ ಮಾಡ್ತಾಯಿದ್ದಿದ್ದು. ಅಂದರೆ ನಾನು ಹೇಳಿದ್ನಲ್ವ, ಆ ಥರ ಫಂಕ್ಷನ್ಸ್ಗಳಿಗೆ ಮಾಡ್ತಾಯಿದ್ದಿದ್ದು. ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿನೆಲ್ಲ ಹಾಕಿ ಸರ್ವ್ ಮಾಡೋರು. ಏನು ಚೆನ್ನಾಗಿರೋದು ಗೊತ್ತಾ. ಈ ನಡುವೆ ಅಂತೂ ಫ್ಯಾನ್ಸಿ ಸ್ವೀಟ್ಗಳೆಲ್ಲ ಬಂದು ಇದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಮಾಡೋದು ಕೂಡ ಕೆಲವರು ಗೊತ್ತಿರೋದಿಲ್ಲ. ನಮ್ಮಮ್ಮ ಮಾಡ್ಕೊಂಡು ಬಂದಿದ್ರು, ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು. ಹಾಗೆ ಈ ಥರ ನಿಪ್ಪಟ್ಟು ನಾನು ಹೇಗೆ ಟ್ರೈ ಮಾಡಿದ್ರು ಕೂಡ ನಮ್ಮಮ್ಮ ಮಾಡೋ ಥರ ನಿಪ್ಪಟ್ಟು ನನಗೆ ಮಾಡೋದಕ್ಕೆ ಬರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.